ನಮಸ್ಕಾರ ವೀಕ್ಷಕರೇ. ಸೊ ನೀವು ಇಷ್ಟಪಡುವಂಥ ವ್ಯಕ್ತಿಯ ಮೈಂಡ್ ಮೆಸೇಜಸ್ ಏನಿದೆ ಅಂತ ಚೆಕ್ ಮಾಡಿ ಹೇಳ್ತೀನಿ. ಸೊ ನಿಮ್ಮ ಸಿಚುವೇಶನ್ ಏನೇ ಆಗಿರ್ಬೋದು, ಕಾಂಟ್ಯಾಕ್ಟ್ ನೋ ಕಾಂಟ್ಯಾಕ್ಟ್ ವಾಟ್ ಎವರ್ ಇಟ್ ಈಸ್, ಈ ವ್ಯಕ್ತಿಯನ್ನು ಮನಸ್ಸಲ್ಲಿಟ್ಕೊಳ್ಳಿ. ಹಾಗೂ ಈ ವ್ಯಕ್ತಿ, ನೀವಿಷ್ಟಪಡುವಂಥ ವ್ಯಕ್ತಿ, ನೀವು ಪ್ರೀತಿಸುವಂಥ ವ್ಯಕ್ತಿ ನಿಮಗೆ ಏನು ಹೇಳಲು ಬಯಸುತ್ತಾರೆ ಅಂತ ಈ ಒಂದು ರೀಡಿಂಗ್ನಲ್ಲಿ ನಿಮಗೆ ಸಿಗುತ್ತೆ. ಇಲ್ಲಿ ನಾನು 2 ಸ್ಟೋನ್ಸ್ನ ತೋರಿಸ್ತಾ ಇದ್ದೀನಿ. ಮೊದಲನೆಯದು ಆ್ಯಂಡ್ ಇದು ಎರಡನೇದು. ರೆಡ್ ಕಾರ್ನೇಲಿಯನ್ ಅಂತ ಹೇಳ್ತಾರೆ ಈ ಸ್ಟೋನನ್ನು. ಆ್ಯಂಡ್ ದಿಸ್ ಇಸ್ ಲೈಮ್ ಸ್ಟೋನ್. ಎರಡರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಆ ವ್ಯಕ್ತಿಯನ್ನು ಮನಸ್ಸಲ್ಲಿಟ್ಕೊಂಡು. ಐ ಹೋಪ್ ಯು ಹ್ಯಾವ್ ಸೆಲೆಕ್ಟೆಡ್. ಯಾರು ಈ ಒಂದು ಸ್ಟೋನನ್ನು ಮನಸ್ಸಿನಲ್ಲಿಟ್ಕೊಂಡಿದ್ರು, ನಿಮಗೆ ಏನಿದೆ ಮೆಸೇಜ್ ಈ ವ್ಯಕ್ತಿಯಿಂದ ಅಂತ ನಾನು ಹೇಳ್ತೀನಿ. ಲೆಟ್ಸ್ ಸಿ, ಈ ವ್ಯಕ್ತಿಗೆ ನಿಮಗೆ ಏನು ಹೇಳಬೇಕು ಅನಿಸ್ತಾ ಇದೆ ಅಂತ ನೋಡಿ ಹೇಳೋಣ. ಸೊ 3 ಮೆಸೇಜಸ್ ಬಂದಿದೆ. ಫಸ್ಟ್ ಮೆಸೇಜ್ ಏನಾಗಿದೆ ಅಂದರೆ, ಐ ಮಿಸ್ ಯೋರ್ ಇನ್ಸೈಡ್ ಜೋಕ್ಸ್ ಅಂತ ಹೇಳ್ತಾ ಇದ್ದಾರೆ. ಮೇ ಬಿ ನೀವು ಅವರು ಕಳೆದಿರುವಂಥ ಮಧುರ ಕ್ಷಣಗಳು, ಅಮೇಝಿಂಗ್ ಆಗಿರುವಂಥ ಟೈಮ್ ಇರಬಹುದು, ಮಾತುಕತೆ ಇರಬಹುದು, ಫನಿ ಮೊಮೆಂಟ್ಸ್, ಹ್ಯಾಪಿ ಮೊಮೆಂಟ್ಸ್, ಅದನ್ನು ಅವ್ರು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಐ ಆಮ್ ಅಫ್ರೇಡ್ ಆಫ್ ವಾಟ್ ಅದರ್ ಪೀಪಲ್ ವಿಲ್ ಥಿಂಕ್. ಗಾಸಿಪ್ ಬರ್ತಾ ಇದೆ. ಸೊ ಅವ್ರಿಗೆ ಇನ್ನೊಂದು ಏನು ಅನ್ನಿಸ್ತಾ ಇದೆ ಅಂದರೆ, ನಮ್ಮಿಬ್ಬರ ಬಗ್ಗೆ ಏನಾದರೂ ಕೆಟ್ಟದಾಗಿ ಯಾರಾದರೂ ಮಾತಾಡ್ತಾ ಇದ್ದಾರೇನೋ ಅನ್ನುವಂಥ ಭಯ, ಆತಂಕ ನನಗೆ ಕಾಡ್ತಾ ಇದೆ ಅಂತ ಈ ವ್ಯಕ್ತಿ ನಿಮ್ಗೆ ಹೇಳ್ತಾ ಇದ್ದಾರೆ. ಗಾಸಿಪ್ ಕಾರ್ಡ್ ಬಂದಿದೆ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ಇನ್ಸೆಪರೇಬಲ್ ಕಾರ್ಡ್ ಬಂದಿದೆ. ಆರ್ ಲವ್ ಇಸ್ ಆಲ್ವೇಸ್ ದೇರ್ ಡಿಸ್ಪೈಟ್ ದ ಡಿಸ್ಟೆನ್ಸ್. ಸೊ ನೀವು ಅವರು ದೂರ ಇರ್ಬೋದು, ಅಥವಾ ಸಿಚುವೇಶನ್ ಏನೇ ಇದ್ದರೂ ನನ್ನ ಮನಸ್ಸಿನಲ್ಲಿ ನಿನ್ನ ಬಗ್ಗೆ ಪ್ರೀತಿ ಯಾವಾಗಲೂ ಉಳಿದಿರುತ್ತೆ, ಯಾವಾಗಲೂ ಇಟರ್ನಲ್ ಆಗಿರುತ್ತೆ ಅಂತ ಈ ವ್ಯಕ್ತಿ ಹೇಳ್ತಾ ಇದ್ದಾರೆ. ಇದು ಅವರ ಕಡೆಯಿಂದ ಮೆಸೇಜ್ ಆಗಿತ್ತು. ಯಾರು ಈ ಒಂದು ಸ್ಟೋನನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ರು, ಈ ವ್ಯಕ್ತಿಯಿಂದ ಏನಿದೆ ಸ್ಪೆಷಲ್ ಮೆಸೇಜ್ ಅಂತ ನಾನಿವಾಗ ಹೇಳ್ತೀನಿ ನಿಮಗೆ. ಲೆಟ್ಸ್ ಸಿ ವಾಟ್ ಇಸ್ ದ ಮೆಸೇಜ್. ಸೊ 3 ಮೆಸೇಜಸ್ ಇದೆ. ಫಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ಐ ಫೀಲ್ ಶ್ಯಾಟರ್ಡ್ ಅಬೌಟ್ ದಿಸ್ ಸಿಚುವೇಶನ್ ಅಂತ ಬರ್ತಾ ಇದೆ. ಬ್ರೋಕನ್ ಅಂತ ತೋರಿಸ್ತಿದೆ. ನಿನ್ನ ನಡುವೆ ಏನೇ ಆಗಿರಬಹುದು, ಅದು ನನಗೆ ನೋವು ಕೊಡ್ತಾ ಇದೆ, ನನಗೆ ಬೇಜಾರು ಆಗ್ತಾ ಇದೆ. ಐ ಆಮ್ ಬ್ರೋಕನ್ ಇನ್ಸೈಡ್ ಅಂತ ಈ ವ್ಯಕ್ತಿ ಹೇಳ್ತಾ ಇದ್ದಾರೆ. ನನ್ನ ಮನಸ್ಸು ಮಾನಸಿಕವಾಗಿ ಕುಕ್ಕಿದೆ ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ಮೆಸೇಜ್, ಸ್ಯಾಬೋಟೇಜ್ ಕಾರ್ಡ್ ಬಂದಿದೆ. ಐ ಮೆಸ್ ಅಪ್ ದ ಗುಡ್ ಥಿಂಗ್ಸ್ ಇನ್ ಮೈ ಲೈಫ್ ಸಮ್ಟೈಮ್ಸ್. ಸೊ ನನ್ನಿಂದ ಈ ರಿಲೇಷನ್ಶಿಪ್ ಹಾಳಾಗಿದೆ, ನನಗೆ ಅದ್ರ ಬಗ್ಗೆ ಬಹಳ ನೋವಿದೆ, ನಾನೇ ಕಾರಣ ಈ ರಿಲೇಷನ್ಶಿಪ್ ಏನಾದ್ರು ಹಾಳಾಗ್ತಾ ಇದೆ ಅಂದರೆ ಅವರು ಅದನ್ನು ಕನ್ಸಿಡರ್ ಮಾಡ್ತಾ ಇದ್ದಾರೆ. ನನ್ನ ಕಡೆಯಿಂದ ಅಕೌಂಟಬಿಲಿಟಿ ತೊಗೊಳ್ತಾ ಇದ್ದಾರೆ, ನನ್ನ ಕಡೆಯಿಂದ ಪ್ರಾಬ್ಲಮ್ ಇದೆ ಅಂತ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ಐ ಲೆಫ್ಟ್ ವೆನ್ ಥಿಂಗ್ಸ್ ಗಾಟ್ ಹಾರ್ಡ್. ಎಸ್ಕೇಪ್ ಕಾರ್ಡ್ ಬಂದಿದೆ. ಓಕೆ, ಅವರ ರಿಲೇಷನ್ಶಿಪ್ ಕಂಡೀಷನ್ ನೋ ಕಾಂಟ್ಯಾಕ್ಟ್ ಆಗಿರಬಹುದು ಈಗ ಪ್ರೆಸೆಂಟ್ನಲ್ಲಿ. ನಾನೇ ಬಿಟ್ಟು ಹೋದೆ, ಅದು ನನ್ನ ಒಂದು ಪರಿಸ್ಥಿತಿ ಆಗಿರ್ಬೋದು, ನನಗೆ ಅದ್ರ ಬಗ್ಗೆ ಬೇಜಾರಿದೆ. ಐ ಎಸ್ಕೇಪ್ಡ್. ನಾನು ಹಾಗೆ ಏನು ಹೇಳಿದೆ, ಏನು ಮಾತಾಡಿದೆ, ಸರಿಯಾದ ಸಮಜಾಯಿಷಿನ ಕೊಡದೆ ಹೊರಟು ಬಿಟ್ಟೆ ನಿನ್ನ ಬಿಟ್ಟು ಅಂತ ಈ ವ್ಯಕ್ತಿ ನಿಮಗೆ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲ ಅವರ ಮೆಸೇಜ್ ಆಗಿತ್ತು. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.